ಒಬ್ಬ ಮೋಸಗಾರ ವ್ಯಾಪಾರಿ ತನ್ನ ವಸ್ತುಗಳನ್ನು ವೆಚ್ಚ ಬೆಲೆಯಲ್ಲಿ ಮಾರುವುದಾಗಿ ಭರವಸೆ ನೀಡ್ತಾನೆ. ಆದರೆ ಅವನು ವಾಸ್ತವವಾಗಿ ಲೇಬಲ್ ಮಾಡಿದ ತೂಕಕ್ಕಿಂತ 26% ಕಡಿಮೆ ತೂಕದ ತೂಕಭಾರಿಯನ್ನು ಬಳಸ್ತಾನೆ. ಅವನ ಲಾಭ ಶೇಕಡಾವಾರು ಎಷ್ಟಾಗುತ್ತೆ ಅಂತ ಕೇಳಿರಿ. ನೋಡ್ರಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ, ಅವ 26% ಕಡಿಮೆ ತೂಕ ಕೊಡ್ತಾನ. ಅಂದ್ರೆ ಅವಾಗ ಸೆಲ್ಲಿಂಗ್ ಪ್ರೈಸ್ 100 ಆದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 74 ಆಕತಿ. ಅಂದ್ರೆ ಇಲ್ಲಿ 26% ಕಡಿಮೆ ತೂಕ ಕೊಡ್ತಾನ. ಅಂದ್ರೆ ಅದು ಅವಾಗ ಕಾಸ್ಟ್ ಪ್ರೈಸ್ ಆಕತಿ. ಹಂಗಾದ್ರೆ ಇಲ್ಲಿ ಎಷ್ಟು ಕಮ್ಮಿ ಆಯ್ತು, 26 / 74 ಇಂಟು 100 ಮಾಡಿದ್ರೆ ಏನಾಗುತ್ತೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆಗುತ್ತೆ. ಎಷ್ಟಾಗತ್ತೆ ಇಲ್ಲಿ 35.14% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ. ಸಾರಂಗ್ HDFC ಬ್ಯಾಂಕ್ನಲ್ಲಿ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ಕೆಲವು ಹಣವನ್ನು ಹೂಡಿಕೆ ಮಾಡ್ತಾರೆ. ವಾರ್ಷಿಕ ಸಂಯೋಜಿತ ಬಡ್ಡಿ ಪ್ರಕಾರ 2 ವರ್ಷಗಳ ನಂತರ ಅವನು 150 ರೂಪಾಯಿ ಚಕ್ರ ಬಡ್ಡಿ ಪಡೆದಿದ್ರ ಅದಕ್ಕೆ 1 ವರ್ಷ ಸರಳ ಬಡ್ಡಿ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 4% 2 ವರ್ಷಕ್ಕೆ ಅಂದ್ರೆ ಒಂದು ಟೋಟಲ್ ಇಂಟ್ರೆಸ್ಟ್ ರೇಟ್ ಎಷ್ಟಾಗತ್ತೆ ಇಲ್ಲಿ /100 ಮಾಡಿದ್ವಿ ಅಂದ್ರೆ ಇದು ಟೋಟಲ್ ಇಂಟ್ರೆಸ್ಟ್ ರೇಟ್ 8.16% ಆಗುತ್ತೆ. ಅಂದ್ರೆ 8.16% ವ್ಯಾಲ್ಯೂ ಏನಾಗತ್ತೆ ಇಲ್ಲಿ ಬಡ್ಡಿ 153 ಆಗುತ್ತೆ. ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 18.75 ಇರ್ತೈತಿ. ಪ್ರಿನ್ಸಿಪಲ್ ಏನಾಗುತ್ತೆ 100% ಆಗುತ್ತೆ. ಅಂದ್ರೆ ಇಂಟು 18.75 ಮಾಡಿದ್ವಿ ಅಂದ್ರೆ ಪ್ರಿನ್ಸಿಪಲ್ 1875 ರೂಪಾಯಿ ಆಕತಿ. ಸಿಂಪಲ್ ಇಂಟ್ರೆಸ್ಟ್ ಏನಾಗತ್ತೆ ಇಲ್ಲಿ 1875ಕ್ಕೆ 4% ಬಡ್ಡಿ ದರ 2 ವರ್ಷಕ್ಕೆ /100 ಮಾಡಿದ್ರೆ ಇದು 15,000 /100 ಆಕತಿ. 0 ಕ್ಯಾನ್ಸಲ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ 150 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 7A = 6B = 12C ಆಗುತ್ತೆ. ಹಂಗಾದ್ರೆ A/B/C ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 7, 6, 12 LCM ಏನಾಗತ್ತೆ ಇಲ್ಲಿ LCM 84 ಆಕತಿ. ಹಂಗಾದ್ರೆ A/B/C ಏನಾಗತ್ತೆ ಇಲ್ಲಿ 7 ಎಷ್ಟಲೇ 84, 7 12 84, 6 14 84, 12 7 84. ಅಂದ್ರೆ 12:14:7 ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯ 48 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ವರ್ಷ ಕೊಟ್ಟರು. ಅಂದ್ರೆ 48 22 ಮಾಡಿದ್ರೆ ಟೋಟಲ್ ಏಜ್ ಏನಾಗುತ್ತೆ 1056 ಆಕತಿ. ಶಿಕ್ಷಕರ ವಯಸ್ಸನ್ನು ಸೇರಿಸಿದಾಗ ಸಂಪೂರ್ಣ ಗುಂಪಿನ ಸರಾಸರಿ ವಯಸ್ಸು 23 ವರ್ಷ ಆಗುತ್ತೆ. ಅಂದ್ರೆ ಮೊದ್ಲಕ್ 48 ಜನ ಆದ್ರೆ ಒಬ್ಬರು ಶಿಕ್ಷಕರು ಸೇರಿದ್ರೆ ಟೋಟಲ್ ಜನ ಎಷ್ಟಾಗುತ್ತೆ 49 ಆಗುತ್ತೆ. ಟೋಟಲ್ ಎವರೇಜ್ 23 ಆಗುತ್ತೆ. ಟೋಟಲ್ ಏಜ್ ಎಷ್ಟೈತಿ 1127 ಆಗುತ್ತೆ. ಹಂಗಾರ ಟೀಚರ್ ವಯಸ್ಸು ಎಷ್ಟಾಗುತ್ತೆ ಅಂತ ಕೇಳ್ಯಾರ. ಈ 1127 1056 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ 71 ವರ್ಷ ಆಗುತ್ತೆ. ಅಂದ್ರೆ ಇದು ಟೀಚರ್ ಏಜ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪ್ರತಿ 180 ಮೀಟರ್ ಉದ್ದದ 2 ರೈಲುಗಳು ಸಮಾಂತರ ಹಳಿಗಳ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 50 km/h ಮತ್ತು 70 km/h ವೇಗದಾಗ ಚಲಿಸಾಕತ್ತವ. ಅವು ಸಂಪೂರ್ಣವಾಗಿ ಪರಸ್ಪರ ದಾಟಲು ಎಷ್ಟು ಸೆಕೆಂಡ್ಗಳು ಬೇಕಂತ ಕೇಳ್ಯಾರ. ನೋಡ್ರಿ, 2 ಅಪೋಸಿಟ್ ಡೈರೆಕ್ಷನ್ ಬರಕತ್ತವ ಅಂದ್ರೆ ಸ್ಪೀಡ್ಗಳನ್ನ ಏನ್ ಮಾಡ್ತೀವಿ ಕೂಡಿಸ್ತೀವಿ. ಇಲ್ಲಿ ಎಷ್ಟಾಗುತ್ತೆ ಸ್ಪೀಡ್ 120 ಆಗುತ್ತೆ. ಇದನ್ನ km/h ಕನ್ವರ್ಟ್ ಮಾಡಕ್ಕೆ ಇಂಟು 5/18 ಆಗುತ್ತೆ. 6 3 18 6 20 ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 100/3 m/s ಸ್ಪೀಡ್ ಆತಿಲ್ಲಿ. ಒಂದೊಂದ್ರದ್ದು ಟ್ರೈನಿನ ಉದ್ದ 180 ಮೀಟರ್ ಐತಿ. ಅಂದ್ರೆ ಡಿಸ್ಟೆನ್ಸ್ = ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಒಂದರದ್ದು 180 ಆಗುತ್ತೆ. ಅಂದ್ರೆ ಇನ್ನೊಂದ್ರದ್ದು 180 ಐತಿ = ಸ್ಪೀಡ್ ಎಷ್ಟು ಐತಿ ಇಲ್ಲಿ 100/3 ಸೆಕೆಂಡ್ ಐತಿ ಇಂಟು ಟೈಮ್ ಆಗುತ್ತೆ. ಇದೆಷ್ಟತ್ತು 360 ಇಂಟು 3/100 ಆಗುತ್ತೆ = ಟಿ ಆಗುತ್ತೆ. 0 ಕ್ಯಾನ್ಸಲ್. ಇದೇನಾಗುತ್ತೆ 108/10 ಆಗುತ್ತೆ = ಟಿ ಎಷ್ಟಾಗುತ್ತೆ 10.8 ಸೆಕೆಂಡ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುನ 520 ರೂಪಾಯಿ ಖರೀದಿಸ್ತಾನ. 10% ಲಾಭ ಪಡೆಯಲು ಅವನು ಅದನ್ನ ಎಷ್ಟು ರೂಪಾಯಿ ಮಾರ್ಬೇಕಂತ ಕೇಳ್ಯಾರ. 10% ಲಾಭ ಅಂದ್ರೆ ಕಾಸ್ಟ್ ಪ್ರೈಸ್ 10 ಆತ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಆಗಿ ಎಷ್ಟಾಗುತ್ತೆ 11 ಆಗುತ್ತೆ. 10 ವ್ಯಾಲ್ಯೂ 520 ಆದ್ರೆ ಇಂಟು ಎಷ್ಟಾಗುತ್ತೆ 52 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಇಂಟು 52 ಮಾಡಿದ್ರೆ ಎಷ್ಟಾಗುತ್ತೆ 572 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಜೇಶ್ವರನ್ ಒಂದು ಕೆಲಸನ 12 ದಿನದಾಗ, ವಿಕ್ರಮ್ 6 ದಿನದಾಗ ಮತ್ತು ಟೈಗರ್ 15 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವ್ರು 3 ಒಟ್ಟಿಗೆ ಕೆಲಸವನ್ನು ಆರಂಭಿಸ್ತಾರ. ಆದ್ರೆ 2 ದಿನಗಳ ನಂತರ ರಾಜೇಶ್ವರನ್ ಕೆಲಸ ಬಿಟ್ಟು ಹೋಗ್ತಾನ. ಮತ್ತೆ ಕೆಲಸ ಮುಗಿಯೋ 3 ದಿನಗಳ ಮೊದಲು ವಿಕ್ರಮ್ ಕೆಲಸ ಬಿಟ್ಟು ಹೋಗ್ತಾನ. ಕೆಲಸವು ಒಟ್ಟು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿರಿ. ಇಲ್ಲಿ ನೋಡಿ, ರಾಜೇಶ್ವರ್ ಎಷ್ಟು ದಿನ ಮಾಡ್ತಾನೆ 12 ದಿನ, ವಿಕ್ರಮ್ 6 ದಿನ ಮತ್ತು ಟೈಗರ್ 15 ದಿನ. ಟೋಟಲ್ ವರ್ಕ್ 60 ಆಗುತ್ತೆ. 12 ಇಲ್ಲಿ 6 ಹತ್ಲಿ 15 4 ಆಗುತ್ತೆ. ನೋಡ್ರಿ, ಇಲ್ಲಿ ರಾಜೇಶ್ವರ ಎಷ್ಟು ದಿನ ಕೆಲಸ ಮಾಡ್ತಾನೆ ಇಲ್ಲಿ 2 ದಿನ ಮಾಡ್ತಾನೆ. ಅಂದ್ರೆ ಒಂದು ವರ್ಕ್ ಎಷ್ಟಾಗುತ್ತೆ 2 ದಿನದ ಕೆಲಸ 5 ಇಂಟು 2 ಮಾಡಿದ್ರೆ 10 ವರ್ಕ್ ಮಾಡ್ತಾನೆ. ಟೋಟಲ್ ತಗೊಳ್ಕೊಳ್ಳುವ ದಿವಸ ಎಷ್ಟು ತಗೊಂತೀನಿ ಇಲ್ಲಿ ಎಕ್ಸ್ ಅಂತ ತಗೊಂತೀನಿ. ಆಮೇಲೆ ವಿಕ್ರಮ್ ಏನ್ ಮಾಡ್ತಾನೆ 3 ದಿನ ಕೆಲಸ ಮುಗಿನ ಮೊದಲಕ್ ಮುಗಿಸ್ತಾನ. ಅಂದ್ರೆ ಟೋಟಲ್ ದಿವಸ ಎಕ್ಸ್ ಆದ್ರೆ -3 ಮಾಡಿದ್ರವ ಲಾಸ್ಟ್ 3 ದಿನದ್ದಾಗತ್ತೆ. ಅಂದ್ರೆ ನೋಡ್ರಿ 60 ಟೋಟಲ್ ವರ್ಕ್ = ರಾಜೇಶ್ ಮಾಡಿದ ವರ್ಕ್ ಎಷ್ಟಾಗುತ್ತೆ 2 ದಿನದ 10 ಆಗುತ್ತೆ. ಪ್ಲಸ್ ಆಮೇಲೆ ವಿಕ್ರಮ್ ಏನ್ ಮಾಡ್ತಾನ ಲಾಸ್ಟ್ 3 ದಿನ ಬಿಟ್ಟು ಹೋಗ್ತಾನ. ಅಂದ್ರೆ 10 × x - 3 ಪ್ಲಸ್ ಇವಾಳೆ ಟೈಗರ್ ಏನ್ ಮಾಡ್ತಾನ ಟೋಟಲ್ ಹುಟ್ಟು ದಿವಸ ಕೆಲಸ ಮಾಡ್ತಾನ. ಅಂದ್ರೆ 4x ಆಗುತ್ತೆ. ಇಲ್ಲಿ 60 = 10 ಪ್ಲಸ್
10x ಮೈನಸ್ 30 ಪ್ಲಸ್ 4x ಆಗುತ್ತೆ. ಇದು 80 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 14x ಆಗುತ್ತೆ. x ಈಸ್ ಈಕ್ವಲ್ ಟು ಏನಾಗುತ್ತೆ 80/14 ಅಂದ್ರೆ 40/7 ದಿವಸ ಟೋಟಲ್ ದಿವಸ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಚಿನ್ 60 ಕಿಲೋಮೀಟರ್ ಪರ್ ವೇಗದಲ್ಲಿ 2 ಗಂಟೆಗಳ ಕಾಲ ಪ್ರಯಾಣಿಸ್ತಾನೆ ಮತ್ತು ನಂತರ 80 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ಪರ್ ವೇಗದಲ್ಲಿ ಪ್ರಯಾಣಿಸ್ತಾನೆ. ರಚಿನ್ ಸರಾಸರಿ ವೇಗವನ್ನು ಕಂಡುಹಿಡಿ ಅಂತ ಕೇಳಿರಲಿ. ಸರಾಸರಿ ವೇಗ ಈಸ್ ಈಕ್ವಲ್ ಟು ಏನಾಗುತ್ತೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ 60 ಕಿಲೋಮೀಟರ್ ಹಂಗ 2 ತಾಸು ಏನಂದ್ರೆ ಎಷ್ಟಾಗುತ್ತೆ ಡಿಸ್ಟೆನ್ಸ್ 120 ಕಿಲೋಮೀಟರ್ ಆಗುತ್ತೆ. ಆಮೇಲೆ 80 ಕಿಲೋಮೀಟರ್ ಐತಿ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 200 ಕಿಲೋಮೀಟರ್ ಆಯ್ತು. ನೋಡ್ರಿ ಮೊದಲಾಗಿ 2 ಗಂಟೆಗಳ ಹೋಗ್ಯಾನ. ಆಮೇಲೆ ಇಲ್ಲಿ 80 ಕಿಲೋಮೀಟರ್ 40 ಕಿಲೋಮೀಟರ್ ಪರ್ ಅವರ್ ನೀವು ಏನಂದ್ರೆ ಇಲ್ಲಿ 2 ಅವರ್ ಆಗುತ್ತೆ. ಅಂದ್ರೆ ಒಟ್ಟು ದೂರ 200 ಆಯ್ತು. ಒಟ್ಟು ಸಮಯ 4 ಆಯ್ತು. ಅಂದ್ರೆ ಸರಾಸರಿ ವೇಗ ಏನಾಗುತ್ತೆ ಇಲ್ಲಿ 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ಅಭ್ಯರ್ಥಿ 25% ಅಂಕಗಳನ್ನು ಪಡೆದು 68 ಅಂಕಗಳಿಂದ ಉತ್ತೀರ್ಣನಾಗುತ್ತಾನೆ. ಮತ್ತೊಬ್ಬ ಅಭ್ಯರ್ಥಿ 50% ಅಂಕಗಳನ್ನು ಪಡೆದು ಉತ್ತೀರ್ಣಗೊಳ್ಳಲು ಅಗತ್ಯವಾದ ಕನಿಷ್ಠ ಅಂಕಕ್ಕಿಂತ 42 ಅಂಕಗಳನ್ನು ಹೆಚ್ಚು ಪಡಿತಾನೆ. ಪರೀಕ್ಷೆಯ ಗರಿಷ್ಠ ಅಂಕಗಳನ್ನು ಕಂಡು ಹಿಡಿರಿ ಅಂತಂದು ಕೇಳ್ಯಾರ. ಅಂದ್ರೆ ಟೋಟಲ್ ಮಾರ್ಕ್ಸ್ ಕಂಡು ಹಿಡಿರಿ ಅಂತಂದು ಕೇಳ್ಯಾರ. ನೋಡ್ರಿ 25% ತಗೊಂಡವ 68 ಫೇಲ್ ಆಗ್ಯಾನ. ಇನ್ನೊಬ್ಬ 50% ಜಾಸ್ತಿ ತಗೊಂಡು 42 ಅಂಕ ಜಾಸ್ತಿ ತಗೊಂಡ. ಅಂದ್ರೆ 25 ಮತ್ತು 50 ಪರ್ಸೆಂಟೇಜ್ ಡಿಫ್ರೆನ್ಸ್ ಏನಾಗುತ್ತೆ 25% ಆಗುತ್ತೆ. ಮತ್ತೆ ಇವೆರಡು ಮಾರ್ಕ್ಸ್ ಗಳನ್ನ ಕೂಡಿಸ್ಬೇಕಾಗತ್ತೆ. 68 ಪ್ಲಸ್ 42 ಮಾಡಿದ್ರೆ ಎಷ್ಟಾಗತ್ತೆ ಇದು ಟೋಟಲ್ ಕೂಡ್ಸಿದ್ರೆ 110 ಆಗತ್ತೆ. ಅಂದ್ರೆ ನಮ್ಗೆ ಟೋಟಲ್ ಪರ್ಸೆಂಟೇಜ್ ಏನಿರ್ತೈತಿ 100% ಇರ್ತೈತಿ. ಅಂದ್ರೆ ಇದಕ್ಕೆ ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 100% ಆಗುತ್ತೆ. ಇದಕ್ಕೆ ಇಂಟು 4 ಮಾಡಿದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ 440 ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಗ್ರಾಹಕನು ಒಂದು ವಸ್ತುವನ್ನು ಖರೀದಿಸಲು 40% ರಿಯಾಯಿತಿ ಅಥವಾ ಕ್ರಮವಾಗಿ 25% ಮತ್ತು 15% ರಿಯಾಯಿತಿಗಳ ನಡುವೆ ನಿರ್ಧಾರ ಮಾಡಲು ಸಾಧ್ಯವಾಗಲಿಲ್ಲ. ಈ ಎರಡು ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಒಂದು 40% ಆದ್ರೆ ಇವೆರಡರದ್ದು ಡಿಸ್ಕೌಂಟ್ ಎಷ್ಟಾಗುತ್ತೆ 25 ಪ್ಲಸ್ 15 ಮೈನಸ್ 25 ಇಂಟು 15 ಡಿವೈಡೆಡ್ ಬೈ 100 ಆಗುತ್ತೆ. ಇದೆಷ್ಟಾಗುತ್ತೆ ಇಲ್ಲಿ 40 ಮೈನಸ್ 3.75 ಆಗುತ್ತೆ. ಇದು ಅಂದ್ರೆ ಎಷ್ಟಾಯ್ತು 36.25 ಆಯ್ತು. ಈ ಒಂದು ಡಿಸ್ಕೌಂಟ್ 36.25 ಆಯ್ತು. ಇನ್ನೊಂದು ಡಿಸ್ಕೌಂಟ್ 40% ಐತಿ. ಇವೆರಡು ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ 3.75 ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೋಟೆಯಲ್ಲಿ 150 ಜನರಿಗೆ 85 ದಿನಗಳ ಆಗಷ್ಟು ಆಹಾರ ಸಂಗ್ರಹ ಇತ್ತು. 15 ದಿನಗಳ ನಂತರ 25 ಜನರು ಕೋಟೆಯನ್ನು ಬಿಟ್ಟರು. ಉಳಿದ ಆಹಾರವು ಇನ್ನ ಎಷ್ಟು ದಿನಗಳು ಸಾಲುತ್ತೆ ಅಂತಂದು ಕೇಳಿದ್ರ. ನೋಡ್ರಿ ಟೋಟಲ್ ಎಷ್ಟು ಇದಾಗುತ್ತೆ ಇದು 150 ಇಂಟು 85 ಈಸ್ ಈಕ್ವಲ್ ಟು ಇಲ್ಲಿ 15 ದಿನದ ನಂತರ 25 ಜನ ಬಿಡ್ತಾರ. ಅಂದ್ರೆ 15 ದಿವಸ ಏನಿರ್ತಾರ 150 ಜನ ಇರ್ತಾರ. ಪ್ಲಸ್ 15 ದಿನ ನಂತರ 25 ಜನ ಬಿಟ್ರ ಅಂದ್ರೆ ಉಳಿದ ಜನ ಎಷ್ಟಾಗುತ್ತೆ 150 25 ಜನ ಅಂದ್ರೆ 125 ಜನ ಆಗುತ್ತೆ. ಇವ್ರಿಗೆ ಎಷ್ಟು ದಿನ ಬರ್ತೈತೆ ಅಂತ ಕೇಳ್ಯಾರ. ಅಂದ್ರೆ ಇಂಟು ಎಕ್ಸ್ ಆಗುತ್ತೆ. ಇದೆಷ್ಟಾಗುತ್ತೆ 12750 ಈಸ್ ಈಕ್ವಲ್ ಟು 2250 ಪ್ಲಸ್ 125 ಎಕ್ಸ್ ಆಗುತ್ತೆ. ಈ ಸೈಡ್ ಮೈನಸ್ ಆದ್ರೆ ಏನಾಗುತ್ತೆ 10500 ಈಸ್ ಈಕ್ವಲ್ ಟು 125 ಎಕ್ಸ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 10500 ಡಿವೈಡೆಡ್ ಬೈ 125 ಮಾಡಿದ್ರೆ ಎಷ್ಟು ದಿನ ಎಕ್ಸ್ 84 ದಿನಕ್ಕೆ ಸಾಲುವಷ್ಟು ಆಹಾರ ಉಳಿದಿರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2 trains are moving in opposite direction at speeds of 60 km per hour and 110 km per hour. The length of one train is 360 meter. The time taken by them to cross each other is 21 seconds. The length of the other train correct to 2 decimal places is ಅಂತ ಕೇಳ್ಯಾರ. ನೋಡ್ರಿ ಒಂದು ಟ್ರೈನಿಂದ ಲೆಂತ್ ಕೊಟ್ಟಿಲ್ಲ 360 ಮೀಟರ್ ಪರ್ ಅವರ್ 360 ಮೀಟರ್. ಎರಡು ಟ್ರೈನಿನ ಸ್ಪೀಡ್ ಕೊಟ್ಟರು. ಒಂದು 60 km per hour ಇನ್ನೊಂದು 110 km per hour ಆದ್ರೆ ಅದು ಇನ್ನೊಂದು ಟ್ರೈನಿನ ಲೆಂತ್ ಏನಾಗುತ್ತೆ ಅಂತ ಕೇಳಿರಲಿ. ನೋಡ್ರಿ ಡಿಸ್ಟೆನ್ಸ್ ಈಜು ಕೂಡ ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ನೋಡ್ರಿ ಎರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತಾವ ಅಂದ್ರೆ ಸ್ಪೀಡ್ಗಳನ್ನ ಕೂಡಿಸ್ತೀವಿ. ಅಂದ್ರೆ ಎಷ್ಟಾಯ್ತು 170 km per hour ಆಯ್ತು. ಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಕ್ಕೆ 5/18 ಆಕತಿ. ಡಿಸ್ಟೆನ್ಸ್ ಒಂದಿರೋದು ಎಷ್ಟೈತಿ 365 ಐತಿ. ಇನ್ನೊಂದು ಎಕ್ಸ್ ಆಗುತ್ತೆ ಈಜು ಕೊಟ್ಟು ಟೈಮ್ ಎಷ್ಟು ಕೊಟ್ಟನ 21 ಸೆಕೆಂಡ್ ಕೊಟ್ಟನ. ಇಲ್ಲಿ ಸ್ಪೀಡ್ ಎಷ್ಟಾಗುತ್ತೆ 170 ಇಂಟು 5/18 ಐತಿ. 3 6 7 ಆಗುತ್ತೆ. ಇದೆಷ್ಟಾಗುತ್ತೆ ಟೋಟಲ್ 7 ಇಂಟು 170 ಇಂಟು 5 ಡಿವೈಡೆಡ್ ಬೈ 6 ಆಗುತ್ತೆ. ಅಂದ್ರೆ ಇದು ಟೋಟಲ್ 991.67 ಆಗುತ್ತೆ. ಇಲ್ಲಿ 360 ಪ್ಲಸ್ ಎಕ್ಸ್ ಐತಿ. ಈ 360 ಆ ಸೈಡ್ ಹೋದ್ರೆ ಏನಾಗುತ್ತೆ 991.67 ಮೈನಸ್ 360 ಮಾಡಿದ್ರೆ ಇನ್ನೊಂದು ಟ್ರೈನ್ ಲೆಂತ್ 631.67 ಮೀಟರ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಾಪಾರಿಯ ಬಳಿ 7 ಸೆಂಟಿಮೀಟರ್ ತ್ರಿಜ್ಯದ ಒಂದು ಗೋಳಾಕಾರದ ಲಡ್ಡು ಇದೆ. ಅದೇ ಪದಾರ್ಥದಿಂದ 3.5 ಸೆಂಟಿಮೀಟರ್ ತ್ರಿಜ್ಯದ ಲಡ್ಡುಗಳನ್ನು ಎಷ್ಟು ತಯಾರಿಸಬಹುದು ಅಂತ ಕೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಲಡ್ಡು ಈ 7 ಸೆಂಟಿಮೀಟರ್ ಇದ್ದ 3.5 ಸೆಂಟಿಮೀಟರ್ ಚೇಂಜ್ ಮಾಡಿದ್ವಿ ಅಂದ್ರೆ ಏನ್ ಬರೀ ನಮ್ಗೆ ವಾಲ್ಯೂಮ್ ಚೇಂಜ್ ಆಕತಿ. ಅಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನಕತಿ ಇಲ್ಲಿ ಒಂದು ಸ್ಪೆರಿಕಲ್ ಸ್ಪಿಯರ್ದು 4/3 ಪೈ ಆರ್ ಕ್ಯೂಬ್ ಆಗುತ್ತೆ. ಈ 4/3 ಪೈ ಕಾನ್ಸ್ಟೆಂಟ್ ಇರೋದ್ರಿಂದ ಇವನ್ ಎರಡು ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ ನೋಡಿ ಆರ್ ಕ್ಯೂಬ್ ಅಂದ್ರೆ ಏನಾಗತ್ತೆ ಇಲ್ಲಿ ದೊಡ್ಡದು ಈಜು ಕೊಟ್ಟು ಸ್ಮಾಲ್ ಸಣ್ಣದ್ರದ್ದು
ಇಂಟು ನಂಬರ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಂಟು ಎನ್ ಆಗುತ್ತೆ. ದೊಡ್ಡದು ವ್ಯಾಲ್ಯೂಮ್ ಏನಾಗುತ್ತೆ ಆರ್ ಕ್ಯೂಬ್ ಆಗುತ್ತೆ. ಅದರ ರೇಡಿಯಸ್ ಏನೈತಿ 7 ಐತಿ. ಇಂಟು 7 ಇಂಟು 7 ಈಸ್ ಈಕ್ವಲ್ ಟು ಸ್ಮಾಲರ್ ದ ರೇಡಿಯಸ್ ಏನೈತಿ 3.5 ಇಂಟು 3.5 ಇಂಟು 3.5 ಇಂಟು ಟೋಟಲ್ ನಂಬರ್ ಎನ್ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ 7 ಇಂಟು 7 ಇಂಟು 7 ಡಿವೈಡೆಡ್ ಬೈ ಇದು ಪಾಯಿಂಟ್ ತೆಗಿಯಕ ಮ್ಯಾಲೆ ಇಂಟು 1000 ಮಾಡ್ತೀನಿ ಡಿವೈಡೆಡ್ ಬೈ 35 ಇಂಟು 35 ಇಂಟು 1000. ಇದೇನಾಗುತ್ತೆ 7 5 35 7 5 35 7 5 35 125 ಇಂಟು 8 ಆಗುತ್ತೆ. ಎನ್ ಈಸ್ ಈಕ್ವಲ್ ಟು ಏನು ಬರುತ್ತೆ 8 ಹಣ್ಣು ಲಡ್ಡುಗಳನ್ನ ತಯಾರಿಸಬಹುದು. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿತಿನ್ ಬಳಿ 1617 ರೂಪಾಯಿ ಇತ್ತು. ಅವನು ಅದನ್ನು ತನ್ನ ಪುತ್ರರಾದ ಪ್ರವೀಣ್ ಮತ್ತು ರಿಷಿ ಇವರ ನಡುವೆ ಹಂಚಿ ವರ್ಷಕ್ಕೆ 10% ಸಂಯುಕ್ತ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳಿದರು. 17 ಮತ್ತು 18 ವರ್ಷಗಳ ನಂತರ ಕ್ರಮವಾಗಿ ಪ್ರವೀಣ್ ಮತ್ತು ರಿಷಿ ಪಡೆದ ಮೊತ್ತಗಳು ಸಮವಾಗಿವೆ ಎಂದು ಕಂಡು ಬಂದಿತ್ತು. ನಿತಿನ್ ಪ್ರವೀಣ್ಗೆ ಎಷ್ಟು ಹಣ ನೀಡಿದ್ರ ಅಂತ ಕೇಳಿ ಇಲ್ಲಿ ಅಮೌಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಪ್ರಿನ್ಸಿಪಲ್ ಇಂಟು 1 ಪ್ಲಸ್ r/100 ಟಿ ಆಗುತ್ತೆ. ನೋಡ್ರಿ 17 ಮತ್ತು 18 ವರ್ಷದ ಅಮೌಂಟ್ ಅವ್ರಿಗೆ ಏನಾಗುತ್ತೆ ಈಕ್ವಲ್ ಆಗಿ ಬರ್ತೈತಿ. ನೋಡ್ರಿ ಒಬ್ಬ ಅಮೌಂಟ್ ಎಕ್ಸ್ ಕೊಟ್ಟಿದ್ನಂದ್ರೆ ಎಕ್ಸ್ ಇಂಟು 1 ಪ್ಲಸ್ 10/100 ಅಂದ್ರೆ ರೇಷ್ಟು 17 ಈಸ್ ಈಕ್ವಲ್ ಟು ಆಮೇಲೆ 1617 ಮೈನಸ್ ಎಕ್ಸ್ ಮಾಡಿದ್ರೆ ಉಳಿದ ಅಮೌಂಟ್ ಯಾರಿಗಾಗುತ್ತೆ ಇಲ್ಲಿ ರಿಷಿ ಅವರಾಗಿರ್ತೈತಿ ಈಸ್ ಈಕ್ವಲ್ ಟು 1 ಪ್ಲಸ್ 10/100 ವರ್ಷ ಎಷ್ಟೈತಿ 18 ವರ್ಷ ಐತಿ. ಆಮೇಲೆ ಇದೇನಾಗುತ್ತೆ ಎಕ್ಸ್ ಇಂಟು 1.1/17 ಈಸ್ ಈಕ್ವಲ್ ಟು 1617 ಮೈನಸ್ ಎಕ್ಸ್ ಇಂಟು 1.11/18 ಆಗುತ್ತೆ. ಇಲ್ಲಿ 17 ಐತಿ ಇಲ್ಲಿ 18 ಐತಿ ಕ್ಯಾನ್ಸಲ್ ಮಾಡಿ ಇಲ್ಲಿ ಏನು ಉಳಿತೈತಿ ಒಂದಷ್ಟು ಉಳಿತೈತಿ. ಎಕ್ಸ್ ಈಸ್ ಈಕ್ವಲ್ ಟು 1617 ಮೈನಸ್ ಎಕ್ಸ್ ಇಂಟು 1.1 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು 1778.7 ಮೈನಸ್ 1.1x ಆಗುತ್ತೆ. ಈ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ 2.1x ಈಸ್ ಈಕ್ವಲ್ ಟು 1778.7 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 1778.7 ಡಿವೈಡ್ ಬೈ 2.1 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 847 ರೂಪಾಯಿ ಆಗುತ್ತೆ. ಅಂದ್ರೆ ನಮ್ಗೆ ಇಲ್ಲಿ ಪ್ರವೀಣ್ಗೆ ಎಷ್ಟು ಹಣ ನೀಡಿದ್ರೆ 847 ರೂಪಾಯಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಪೆಟ್ರೋಲ್ನ ಬೆಲೆ 60% ಹೆಚ್ಚಾಗುತ್ತೆ. ಒಟ್ಟು ವೆಚ್ಚ ಕೇವಲ 12% ಮಾತ್ರ ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡ್ಬೇಕಂತ ಕೇಳ್ಯಾರ. ನೋಡಿ ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗಿದ್ದು 60 ಮೈನಸ್ ಎಷ್ಟು 12% ಮಾತ್ರ ಹೆಚ್ಚಾಗುವಂತೆ ಮಾಡಕ ಮೈನಸ್ 12 ಡಿವೈಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಇನ್ಕ್ರೀಸ್ ಇಂಟು 100 ಆಗುತ್ತೆ. ಇದೆಷ್ಟಾಗುತ್ತೆ 48 ಡಿವೈಡ್ ಬೈ 160 ಇಂಟು 100 ಆಗುತ್ತೆ. 0 0 ಕ್ಯಾನ್ಸಲ್ 16 16 3 48 ಅಂದ್ರೆ 30% ಏನ್ ಮಾಡ್ಬೇಕು ಕಡಿಮೆ ಮಾಡ್ಬೇಕು. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.